ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಮತ್ತು NET ನೆಟ್ ಎಕ್ಸಾಮ್ ಪೇಪರ್ ಪತ್ರಿಕೆ 1 ಯೂನಿಟ್ 10 ಹೈಯರ್ ಎಜುಕೇಷನ್, ಇದರಲ್ಲಿ ಟೆಕ್ನಿಕಲ್ ಎಜುಕೇಷನ್ ಈ ಸಬ್ ಟಾಪಿಕ್ದ ಕೆಳಗಡೆ ನಾವು ಅಭ್ಯಾಸ ಮಾಡುತ್ತಿದ್ದೇವೆ. ಟೆಕ್ನಿಕಲ್ ಎಜುಕೇಷನ್ ಡೆವಲಪ್ಮೆಂಟ್ ಮಾಡುವ ಸಲುವಾಗಿ ಅನೇಕ ಸಂಸ್ಥೆಗಳು ಕೆಲಸ ಮಾಡುತ್ತಿವೆ. ಅದರಲ್ಲಿ ಪ್ರಮುಖವಾದ ಸಂಸ್ಥೆ AICTE, ಆಲ್ ಇಂಡಿಯಾ ಕೌನ್ಸಿಲ್ ಫಾರ್ ಟೆಕ್ನಿಕಲ್ ಎಜುಕೇಷನ್. ಈ ಟೆಕ್ನಿಕಲ್ ಎಜುಕೇಷನ್ AICTE ಅನೇಕ ಕಾರ್ಯಕ್ರಮಗಳನ್ನ, ಅನೇಕ ಯೋಜನೆಗಳನ್ನ ಹಾಕಿಕೊಂಡಿದೆ. ಈ ಯೋಜನೆಗಳ ಮೂಲಕ ದೇಶದಲ್ಲಿ ಟೆಕ್ನಿಕಲ್ ಎಜುಕೇಷನ್ ವಿಕಾಸಕ್ಕಾಗಿ ಈ ಯೋಜನೆಗಳು ಕೆಲಸ ಮಾಡುತ್ತಿವೆ. ಇಲ್ಲಿ ತನಕ ನಾವು ಅನೇಕ ಯೋಜನೆಗಳ ಬಗ್ಗೆ ನೋಡಿದ್ದೇವೆ. AICTE ಪ್ರಾರಂಭಿಸಿದ ಅನೇಕ ಯೋಜನೆಗಳು, ವಿದ್ಯಾಂಜಲಿ HE ನೋಡಿದ್ದೇವೆ, SLA ಪರಾಕ್ ನೋಡಿದ್ದೇವೆ, ಪ್ರಗತಿ ನೋಡಿದ್ದೇವೆ, ಸಕ್ಷಮ ನೋಡಿದ್ದೇವೆ, AI ಟ್ರಾನ್ಸ್ಲೇಷನ್ ಟೂಲ್ ನೋಡಿದ್ದೇವೆ, ಬುಗ್ಗಿ ಎಂದರೇನು, ಅನಂತ ಎಂದರೇನು ಅದರ ಬಗ್ಗೆ ತಿಳ್ಕೊಂಡಿದ್ದೀವಿ, ಚುಟುಕಿ ಎಂದರೇನು ಅದರ ಬಗ್ಗೆ ನೋಡಿದ್ದೀವಿ, ಇಂಡಕ್ಷನ್ ಪ್ರೋಗ್ರಾಮ್ದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಅದೇ ರೀತಿ ಇಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಲ್ ಅಂತ ಹೇಳಿ ಕರೀತಾರೆ. ಇದು ಇದರೊಳಗೆ ಬರುತ್ತದೆ, AICTE ಒಳಗಡೆ ಇದು ಬರುತ್ತದೆ. ಸ್ಕಿಲ್ ಡೆವಲಪ್ಮೆಂಟ್ ಸೆಲ್, ಕೌಶಲ್ಯ ಬೆಳೆಸುವ ವಿಭಾಗ. ಈ ಅನೇಕ ಕಾರ್ಯಕ್ರಮಗಳಿಂದ ದೇಶದಲ್ಲಿಯ ಯುವ ಜನರ ಕೌಶಲ್ಯಗಳನ್ನು ಬೆಳೆಸಲು ಇವು ಸಹಾಯ ಮಾಡುತ್ತಿವೆ. ಅದರಲ್ಲಿ ಮೊದಲನೇದು PMKVY TI, ಪ್ರಧಾನಮಂತ್ರಿ. P ಅಂದ್ರೆ ಪ್ರಧಾನಮಂತ್ರಿ, M ಅಂದ್ರೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ ಫಾರ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ ಫಾರ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನಾ ಫಾರ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್. ಇವು ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್ ಗಳಿಗೆ ಈ ಯೋಜನೆ ಕೊಟ್ಟಿದ್ದಾರೆ. ನಿಮ್ಮ ಸಂಸ್ಥೆಯಿಂದ ನೀವು ಯುವಕರನ್ನ ಕೌಶಲ್ಯವನ್ನು ಕಲಿಸ್ರಿ. ಆ ಕೌಶಲ್ಯದಿಂದ ಆ ವ್ಯಕ್ತಿಯು ಸಕ್ಷಮವಾಗಿ ಜೀವನವನ್ನು ಬದುಕಲಿಕ್ಕೆ ಅವನಿಗೆ ಅನುಕೂಲ ಆಗಿರಬೇಕು. ಟೇಪ್ ರಿಕಾರ್ಡರ್ ಮಾಡೋದು ಕಲಿಸ್ರಿ, ಮೊಬೈಲ್ ರಿಪೇರ್ ಮಾಡೋದು ಕಲಿಸ್ರಿ, TV ರಿಪೇರಿಂಗ್ ಮಾಡೋದು ಕಲಿಸ್ರಿ, ಟೆಕ್ನಿಕ್ ಕೌಶಲ್ಯ ಕಲಿಸ್ರಿ, ಅರಿಬಿ ಹೊಲಿಯೋ ಮಷಿನ್, ಅರಿಬಿ ಹೊಲಿಯೋದನ್ನ ಕಲಿಸ್ರಿ, ಗೋಡೆ ಕಟ್ಟೋದನ್ನ ಕಲಿಸ್ರಿ. ಇವೆಲ್ಲ ಸಣ್ಣ ಸಣ್ಣ ಸ್ಕಿಲ್ಸ್ ಅದಾವ್ರಿ. ನಳ ರಿಪೇರಿ ಮಾಡೋದನ್ನ ಕಲಿಸ್ರಿ, ಇಲೆಕ್ಟ್ರಿಷಿಯನ್ ಬಗ್ಗೆ ಸ್ವಲ್ಪ ಕಲಿಸ್ರಿ, ಪ್ಲಂಬರ್ ಬಗ್ಗೆ ಕಲಿಸ್ರಿ. ಇವು ಚಿಕ್ಕ ಚಿಕ್ಕ ವ್ಯವಸಾಯ ಇದ್ರೂ ಕೂಡ ಒಬ್ಬ ಮನುಷ್ಯ ಆರಾಮಾಗಿ ಬದುಕಲಿಕ್ಕೆ ಸಹಾಯ ಆಗ್ತದೆ. ರಿಪೇರಿ, ಮೋಟರ್ ಮೆಕ್ಯಾನಿಕ್ ರಿಪೇರಿ. ಈಗ ಫ್ರಿಜ್ ಖರಾಬ್ ಆಯ್ತಂದ್ರೆ ಫ್ರಿಜ್ ಮಾಡೋರು ಇರ್ತಾರಲ್ಲ, ನನಗೂ ಬರ್ತಾ ಇದ್ರಾ, ನಾ ರೇಡಿಯೋ ರಿಪೇರ್ ಮಾಡ್ತೀನಿ ರೀ. ನಾನು ITI ಕಲ್ತೀನಿ ರೀ 2 ವರ್ಷ. ನನಗೆ ರೇಡಿಯೋ ಮತ್ತು ಟೇಪ್ ರಿಕಾರ್ಡಿಂಗ್ ಮತ್ತು TV ಖರಾಬ್ ಆಯ್ತಂದ್ರೆ ನನಗೆ ಫೋನ್ ಮಾಡ್ರಿ, ನಾ ಹೇಳ್ತೀನಿ ನಿಮ್ಗೆ, ಸರ್ ನಮ್ಮ ಮನ್ಯಾಗ TVನೇ ಇಲ್ಲಲ್ರಿ, ಎಲ್ಲ ಮೊಬೈಲ್ ಒಳಗೆ ನೋಡ್ತೀನಿ. TV ಮತ್ತು ಟೇಪ್ ರಿಕಾರ್ಡಿಂಗ್ ರಿಪೇರ್ ಮಾಡ್ತೀನಿ ರೀ ನಾನು 2 ವರ್ಷ ಕಲ್ತೀನಿ ರೀ. ಕಲ್ತು ಪುಣೆ ಹತ್ರ ಒಂದು ಲೋಣಾವಳ ಅಂತ ಊರ್ ಐತ್ರಿ, ಅಲ್ಲೇ ನಾನು ಕಂಪ್ನಿ ಒಳಗಿದ್ದೆ. ನಾನು ಎಲ್ಲ ಕಡೆ ತಿರುಗಾಡಿ ಬಂದೀನಿ ರೀ. ಚಲೋ, ನೆಕ್ಸ್ಟ್ EEPT ಎನ್ಹಾನ್ಸ್ಮೆಂಟ್. ಇ ಅಂದ್ರೆ ಎನ್ಹಾನ್ಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್. ಎಲ್ಲರೂ ಏನ್ರ ತಪ್ಪಿನ ನೋಡ್ರಿ. ಎನ್ಹಾನ್ಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್. ಸರ್ ಇಷ್ಟೆಲ್ಲ ಇಂಥವು 6 ನೋಟ್ಬುಕ್ ಅದಾವ್ರ ನನ್ನ ಹತ್ರ, 6 ನೋಟ್ಬುಕ್ ಬರ್ದೀನ್ರಿ. ಇಲ್ಲಿ ನೋಟ್ಬುಕ್ದೊಳಗೆ ಬರೆದು ಆಮೇಲೆ ನಿಮಗೆ ಕಲಿಸ್ತೀನಿ ರೀ ತಮ್ಮ. ಈಗ ನೋಡ್ರಿ ಇದೆಲ್ಲ ಬರ್ದೀನಿ ನಾನು. ಈಗ ಏನೋ ತಪ್ಪು ಬರ್ದಂಗೆ ಆಯ್ತು, ಅದಕ್ಕೆ ಇನ್ನೊಂದ್ಸಲ ನೋಡ್ತೀನಿ ನಾನು. ಏನು ಎನ್ಹಾನ್ಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್. ಎನ್ಹಾನ್ಸ್ಮೆಂಟ್
ಎನ್ಹಾನ್ಸ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್. ಆಮೇಲೆ ನೀಮ್ ಅಂತೇಳಿ ಕರೀತಾರೆ. ನೀಮ್ ಎಲ್ಲ ನೋಟ್ಬುಕ್ದಲ್ಲಿ ಬರ್ದಿದ್ದದ ಅಯ್ಯಪ್ಪಿ ನೋಡ್ರಿ, ಎಲ್ಲ ಬರ್ದೇನೆ. ಇದೇ ಬರ್ದಿದ್ದೆ ನಾನು ಏನು ಮಾಡ್ತೀನಿ, ಬುಕ್ದೊಳಗೆ ಪ್ರಿಂಟ್ ಮಾಡ್ತೀನಿ ರೀ. ನೋಡ್ರಿ ಈಗೆಲ್ಲ ಇದು ಬರ್ದೀನಿ ನೋಡ್ರಿ. ಇವತ್ತು ಏನು ನೋಡ್ರಿ, ಈಗ ನಿಮ್ಗೆ ಎಲ್ಲ ಏನು ಕಲಿಸ್ಲತ್ತೀನಿ ರೀ, ಇದು ಹೇಳ್ತೇನೆ, ಸ್ಕಿಲ್ ಡೆವಲಪ್ಮೆಂಟ್ ಸ್ಕಿಲ್. ಚಲೋ, ಎಲ್ಲಿ ಬಂತಪ್ಪ? ನ್ಯಾಷನಲ್ ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಮಿಷನ್. ನ್ಯಾಷನಲ್ ಎಂಪ್ಲಾಯಬಿಲಿಟಿ ಎನ್ಹಾನ್ಸ್ಮೆಂಟ್ ಮಿಷನ್. ಎಂಪ್ಲಾಯಬಿಲಿಟಿ ಅಂದ್ರೆ ಕೆಲಸ ಸಿಗಬೇಕು, ಅದನ್ನು ಬೆಳೆಸೋದು, ಅದು ಯೋಜನೆ ಐತಿ. ನಮ್ಮ ರಾಷ್ಟ್ರದೊಳಗೆ ಪ್ರತಿಯೊಬ್ಬ ಯುವಕನಿಗೆ ಒಂದು ನೌಕರಿ ಸಿಗಬೇಕು, ಕೆಲಸ ಸಿಗಬೇಕು, ಉದ್ಯೋಗ ಸಿಗಬೇಕು. ಆ ಉದ್ಯೋಗ ಸಿಗುವ ಕಾರ್ಯಕ್ರಮವನ್ನು ಬೆಳೆಸುವುದು. ಆಮೇಲೆ AICT ಸ್ಟಾರ್ಟ್ಅಪ್ ಪಾಲಿಸಿ ಇದು ಪ್ರಾರಂಭ ಮಾಡಿದ್ದಾರೆ. SAMPAY ಸ್ಕಿಲ್ ಅಸೆಸ್ಮೆಂಟ್ ಮ್ಯಾಟ್ರಿಕ್ ಫಾರ್ ವೊಕೇಶನಲ್ ಅಡ್ವಾನ್ಸ್ಮೆಂಟ್ ಆಫ್ ಯೂತ್. ಸರ್ ಇಷ್ಟೆಲ್ಲ ಕೇಳ್ತಾರೇನ್ರಿ? ನೆಟ್ ಎಕ್ಸಾಮ್ದಾಗ ಕೇಳ್ತಾರೆ. KCETದೊಳಗೆ ಇಷ್ಟೇನು ಕೇಳಂಗಿಲ್ಲ. KCETದೊಳಗೆ ಎಕ್ದಮ್ ಇಂಪಾರ್ಟೆಂಟ್ ಇದ್ರ ಬಗ್ಗೆನೇ ಕೇಳ್ಬಿಡ್ತಾರೆ. ಒಳಗೆ ಹೋಗಿ ಕೇಳಂಗಿಲ್ರಿ. ಒಳಗೆ ಹೋಗಿ ಕೇಳಬೇಕಾದ್ರೆ ನೆಟ್ ಎಕ್ಸಾಮ್ದೊಳಗೆ ಕೇಳ್ತಿರ್ತಾರೆ. ಸ್ಕಿಲ್ ಅಸೆಸ್ಮೆಂಟ್ ಮ್ಯಾಟ್ರಿಕ್ ಫಾರ್ ವೊಕೇಶನಲ್ ಅಡ್ವಾನ್ಸ್ಮೆಂಟ್ ಆಫ್ ಯೂತ್. UKIER ಯುನೈಟೆಡ್ ಕಿಂಗ್ಡಮ್ ಅಂದ್ರೆ ಇಂಗ್ಲೆಂಡ್ ಅಂತ ಕರಿತೀವಿ. ಯುನೈಟೆಡ್ ಕಿಂಗ್ಡಮ್. I ಅಂದ್ರೆ ಇಂಡಿಯಾ ಎಜುಕೇಶನ್ ರಿಸರ್ಚ್ ಇನಿಷಿಯೇಟಿವ್. ಯುನೈಟೆಡ್ ಕಿಂಗ್ಡಮ್, ಇಂಡಿಯಾ ಎಜುಕೇಶನ್ ಅಂಡ್ ರಿಸರ್ಚ್ ಇನಿಷಿಯೇಟಿವ್. ಭಾರತದ ಶಿಕ್ಷಣ ಮತ್ತು ಭಾರತದೊಳಗಿರುವ ಸಂಶೋಧನೆ ಮತ್ತು ಇಂಗ್ಲೆಂಡ್ದವ್ರ ಜೊತೆಗೆ ನಾವು ಮಾಡೋದಂತ ಒಂದು ಒಪ್ಪಂದ ಇದರಲ್ಲಿ ಬರುತ್ತದೆ. ಆಮೇಲೆ SKP ಸ್ಕಿಲ್ ನಾಲೆಜ್ ಪ್ರೊವೈಡರ್. ಸ್ಕಿಲ್ ನಾಲೆಜ್ ಪ್ರೊವೈಡರ್ KSP. ಈ ಎಲ್ಲ ಯೋಜನೆಗಳು AICTಯು ಸ್ಕಿಲ್ ಡೆವಲಪ್ಮೆಂಟ್ ವಿಭಾಗದ ಮೂಲಕ ನಡೆಸಿಕೊಳ್ಳುತ್ತಿದೆ. ಹೆಚ್ಚು ತಿಳಿಸಿ ಹೇಳಕ್ ಬಂದಿಲ್ರಿ ನನಗೆ. ಹೆಚ್ಚು ತಿಳ್ಕೊಳ್ಳೋ ಪ್ರಯತ್ನನೂ ಮಾಡಬೇಡ್ರಿ ನೀವು. ನಾನು ಹೇಳಿದ್ದು ಇನ್ನೊಂದ್ಸಲ ಕರೆಕ್ಟಾಗಿ ಇದರ ಫುಲ್ ಫಾರ್ಮ್ ನೋಟ್ಬುಕ್ದೊಳಗೆ ಬರೀರಿ. 1 time 2 time ರಿವಿಷನ್ ಮಾಡ್ರಿ. ಯು ವಿಲ್ ಗೆಟ್ ದ ಮಾರ್ಕ್ಸ್. ಥ್ಯಾಂಕ್ ಯು. ನಮಸ್ಕಾರ.